ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮೊನ್ನೆ ತಾನೇ ಹಾಸನಾಂಬೆಗೆ ಹೋಗಿ ಬಂದಿದ್ದೆ. ಸೊ ಹೇಗಿತ್ತು ನೋಡ್ಕೊಂಬರೋಣ ಬನ್ನಿ. ಆ್ಯಕ್ಚುಲಿ ಹೋಗೋ ಅಷ್ಟೊತ್ತಿಗೆ ಫುಲ್ಲು ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ಸೊ ಇದೇ ಮಳೆ ಹಾಸನ ತನಕ ಇರುತ್ತೇನೋ ಅಂದ್ಕೊಂಡ್ವಿ. ಬಟ್ ಒಂದು ಏರಿಯಲ್ಲಿ ಇತ್ತು, ಒಂದು ಏರಿಯಲ್ಲಿ ಇರಲಿಲ್ಲ. ವೆದರ್ ಅಂತೂ ಸಕ್ಕತ್ತಾಗಿತ್ತು. ಸೊ ಅದೇ ವೆದರ್ಗೆ ನಮ್ಮ ಡಿ ಬಾಸ್ ಸಾಂಗ್ ಹಾಕ್ಕೊಂಡು ಹೊರಟ್ವಿ. ನೀನೇ ಕಾಣಿಸ್ತಾರದಲ್ಲ. ಆ್ಯಕ್ಚುಲಾಗಿ ನಮ್ಮ ಟ್ರಾವೆಲ್ ಯಾವಾಗಲೂ ಹೀಗೆ ಇರುತ್ತೆ. ಯಾವತ್ತು ಜೋಶ್ ಇರಬೇಕು, ಸಾಂಗ್ ಆಡಬೇಕು, ಡ್ಯಾನ್ಸ್ ಆಡಬೇಕು, ಆಗಲೇ ಹೋಗೋಕ್ಕೆ ಒಂದು ಮಜಾ. ಸೊ ಹೋಗ್ತಾ ಹೋಗ್ತಾ ಆಲ್ರೆಡಿ ಚಳಿ ಬೇರೆ ಆಗಿತ್ತು, ಮಳೆ ಬಂದು ಒಂದು ಕಾಫಿ ಕುಡಿಯೋಣ ಅಂತ ನೆಲಮಂಗಲ ದಾಟದ ಮೇಲೆ ಸೈಡ್ಗೆ ಹಾಕಿದ್ವಿ. ಇವರೇ ಇವತ್ತಿನ ನಮ್ಮ ಪಾರ್ಟ್ನರ್ಸು. ಆ್ಯಕ್ಚುಲಿ ಹಾಸನಕ್ಕೆ ಹೋಗೋ ಪ್ಲ್ಯಾನೇ ಇರಲಿಲ್ಲ, ಹೋಗಬೇಕು ಅನಿಸ್ತು, ಹೋಗೋಣ ಅಂದರು. ಹಾಸನಾಂಬೆ ಋಣ ನಮ್ಮ ಮೇಲಿತ್ತು ದರ್ಶನದ್ದು, ಅದಕ್ಕೋಸ್ಕರ ಹೊರಟ್ವಿ. ನೀರು ನನ್ನೋಳು, ಮುಂಗಾರು ನನ್ನೋಳು, ನನ್ನಂತ ಹುಟ್ಟಿದಂತ ಚೆಲುವೆ ಇವಳೇನೆ. ಹೊಡಿತಾಳೆ ನನ್ನ ಒಳಗೆ, ಘಲ್ 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 ಅಂತ ಇದೆ. ಕಣ್ಣು ಹೊಡಿತಾಳೆ ಎದೆಯ ಒಳಗೆ, ಘಲ್ ಘಲ್ ಅಂತ ಇದೆ. ಮಾತು ನನ್ನೋಳು, ಮೌನಾನು ನನ್ನೋಳು, ನೀರು ನನ್ನೋಳು, ಮುಂಗಾರು ನನ್ನೋಳು. ಕುಚೇಲ ಈ ಹೈಟ ಕುಬೇರ ಆಗೋದ, ಕಣ್ಣಿಂದ ಇಬ್ಬಳ ಅಂತ ಚಂದ ಕಂಡಾಗ ಏನು ಹೇಳಿ ಅಂದಾನ, ಸಾಲುತ್ತಿಲ್ಲ ವ್ಯಾಕರಣ. ಕಣ್ಣಿನಾಗೆ ಬಾಳನ ಬೀಸುತ್ತಾಳೆ ನೋಡಣ್ಣ, ಯಾರೇ ಆದ್ರೂ ಪ್ರೀತಿ ಮಾಡಲು ಸ್ಫೂರ್ತಿ ನನ್ನವಳು. ಬೆಲ್ 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 ಹೊಡಿತಾಳೆ ಎದೆಯ ಒಳಗೆ, ಘಲ್ 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 ಅಂತೈತೆ. ಕಣ್ಣು ಹೊಡಿತಾಳೆ ದಿನವೂ ಗುಂಟೆ, ಧನ್ ಧನ್ ಧನ್ನು ಅಂತೈತೆ. ನಾವು ಬಿಟ್ಟಿದ್ದು ಒಂದು 3:30-4 ಗಂಟೆ ಟೈಮು. ಬಟ್ ಹೋಗೋ ಅಷ್ಟೊತ್ತಿಗೆ ನೈಟ್ ಆಗಿತ್ತು. ವೆದರ್ ಅಂತೂ ಸಕ್ಕತ್ತಾಗಿತ್ತು ಈವ್ನಿಂಗು. ನೋಡಿ ಹಾಸನಕ್ಕೆ ಈಗ ತಾನೇ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಲೈಟಿಂಗ್ಸ್ ಅಂತೂ ನೀವು ಏನು ಮೈಸೂರಲ್ಲಿ ಎಕ್ಸ್ಪೆಕ್ಟ್ ಮಾಡಿದರೆ ಅಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇದ್ರೂ ಒಂದು ರೇಂಜ್ಗೆ ಇಡೀ ಊರೇ ಹಾಕಿದ್ರಪ್ಪ. ಇಡೀ ಹಾಸನ ಮ್ಯಾನೇಜ್ಮೆಂಟ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೋದು. ಸಕ್ಕತ್ತಾಗಿದೆ. ಇದೇ ಎಂಟ್ರೆನ್ಸು. ಸೊ ಲೈಟಿಂಗ್ಸ್ ಹೇಗೆ ಸಕ್ಕತ್ತಾಗಿತ್ತು, ಜನ ಕೂಡ ಹಾಗೇ ಇದ್ದರು. ಅಂದರೆ ಏನು ತೆಗ್ದಿರೋದೇ ಒಂದು 10-12 ದಿನ ಅಂತೆ. ಸೊ ಅದಕ್ಕೋಸ್ಕರ ಎಲ್ಲ ಕಡೆಯಿಂದ, ಕರ್ನಾಟಕದ ಎಲ್ಲ ಮೂಲೆಯಿಂದನೂ ಮೈಸೂರು ಅರಮನೆ ನೋಡೋಕ್ಕೆ ಹೇಗೆ ಹೋಗ್ತಾಯಿದ್ರು, ಹಾಗೆ ಹಾಸನಾಂಬೆ ದರ್ಶನ ಮಾಡೋದಕ್ಕೂ ಕೂಡ ಹಾಗೆ ಬರ್ತಾಯಿದ್ರು. ಬಟ್ ರಶ್ ಅಂತ ನನಗೇನಂತ ಅನಿಸಿಲ್ಲ. ಸೊ ಎಷ್ಟು ಜನ ಮೂವ್ ಆಗ್ತಾಯಿದ್ರು ಅಷ್ಟು ಜನ ಬರ್ತಾಯಿದ್ರು, ಅಷ್ಟು ಜನ ಹೋಗ್ತಾಯಿದ್ರು. ಸೊ ಎಲ್ಲೂ ನಾವು ನಿಲ್ಲಲಿಲ್ಲ. ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಅಂದರೆ ಮೂವ್ ಆಗ್ತಾನೆ ಇತ್ತು. ಮ್ಯಾಕ್ಸ್ ಟು ಮ್ಯಾಕ್ಸ್ ನಮಗೆ 2 ಅವರ್ ಒಳಗಡೆ ನಾವು ಆಚೆ ಬಂದ್ಬಿಟ್ವಪ್ಪ. 7:30, 8 ಹಾಗೆ ಹೋದ್ವಿ. 9:30 ಅಷ್ಟೊತ್ತಿಗೆ ನಾವು ಆಲ್ರೆಡಿ ರಿಟರ್ನ್ ಬರ್ತಾಯಿದ್ವಿ.
ಅಂತ. ಬಟ್ ಒಂದು ಖುಷಿಯಾಗಿದ್ದೇನಪ್ಪ ಅಂತಂದರೆ ಮೈಂಟೆನೆನ್ಸ್ ಅವರು. ಸೊ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರಾಗಲಿ, NSS ಅವರಾಗಲಿ, ಸ್ವಯಂ ಸೇವಕರು, ಆ ಊರಿನ ಕಾರ್ಯಕರ್ತರು ಯಾರ್ಯಾರಿದ್ದಾರೆ ಎಲ್ಲ ನಿಂತು ಮೈಂಟೆನೆನ್ಸ್ ಮಾತ್ರ ಸಕ್ಕತ್ತಾಗಿ ಮಾಡ್ತಾಯಿದ್ರು. ಸೊ ಅದು ನೋಡಿ ಖುಷಿ ಆಯಿತು. ಎಲ್ಲೆಲ್ಲಿ ಕ್ಯೂ ನಿಂತಿದ್ದೆ ಅಲ್ಲೆಲ್ಲ ನೀರುಗಳು ಕೊಡೋದಾಗಿರ್ಬೋದು, ಗ್ಲೂಕೋಸ್ಗಳು ಕೊಡೋದಾಗಿರ್ಬೋದು, ಸೊ ಎಲ್ಲ ಚೆನ್ನಾಗಿತ್ತಪ್ಪ. ಸೊ ಹೂವಿನ ಅಲಂಕಾರಗಳು ನೋಡಿ ಎಷ್ಟು ವೆರೈಟಿಯಾಗಿ ಮಾಡಿದರು ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು. ಬಟ್ ಇರೋದೇ ಇನ್ನು 2-3 ದಿನ ಅನಿಸುತ್ತೆ. ಸೊ ನೀವು ಯಾರು ಇನ್ನೂ ಹೋಗಿಲ್ಲ ಅಂದರೆ ಫಸ್ಟ್ ಬಂದು ದರ್ಶನ ಮಾಡಿ. ಬೀಜಾಸುರನ ಸಂಹಾರಕ್ಕಾಗಿ ಆದಿಪರಾಶಕ್ತಿಯಿಂದ ಉದ್ಭವಿಸಿದ ಸಪ್ತಮಾತೃಕೆಯರಲ್ಲೊಬ್ಬಳೆ ನಮ್ಮ ಶ್ರೀ ಹಾಸನಾಂಬೆ. ಹೊಯ್ಸಳರಂತಹ ಮಹಾನ್ ರಾಜಮನೆತನದ ಆಶ್ರಯದಲ್ಲಿ ನಿರ್ಮಿತವಾದ ಈ ದೇವಾಲಯವು ಕೇವಲ ಒಂದು ಕಟ್ಟಡವಲ್ಲ, ಅದು ಜೀವಂತ ಪವಾಡಗಳಿಗೆ ಸಾಕ್ಷಿಯಾಗಿ ನಿಂತಿದೆ. ಆಕೆಯ ವರ್ಷಕ್ಕೊಮ್ಮೆ ದರ್ಶನ ನೀಡುವ ಪದ್ಧತಿ, ವರ್ಷವಿಡೀ ಉರಿಯುವ ದೀಪ, ಬಾಡದ ಹೂವುಗಳು ಮತ್ತು ಸೊಸೆ ಕಲ್ಲಿನ ಕಥೆಗಳು ಈ ದೇಗುಲದ ಸುತ್ತಲೂ ಒಂದು ಆಧ್ಯಾತ್ಮಿಕ ವಲಯವನ್ನು ಸೃಷ್ಟಿಸಿವೆ. ಈ ಪುಣ್ಯಕ್ಷೇತ್ರದ ದರ್ಶನವನ್ನು ಒಮ್ಮೆಯಾದರೂ ಮಾಡಲೇಬೇಕು. ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಸೊ ಬಂದಿರೋ ಎಲ್ರಿಗೂ ಕೂಡ ಪ್ರಸಾದ ಫೆಸಿಲಿಟಿ ಇತ್ತು. ಸೊ 10 ಗಂಟೆ ಆಗಿದ್ರು ಕೂಡ ಪ್ರತಿಯೊಬ್ಬರಿಗೂ ಪ್ರಸಾದ ಎಲ್ರಿಗೂ ಸಿಗ್ತಾಯಿತ್ತು. ಎಲ್ಲ ರೋಡಲ್ಲೂ ಒಂದೊಂದು ಪ್ರಸಾದಗಳು ಕೊಡ್ತಾಯಿದ್ರು. ಸೊ ಅವತ್ತಿನ ಊಟ ನಮ್ಮದು ಅಲ್ಲೇ ಆಗೋಯ್ತು. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಾಕಿಲ್ಲ 2 ಕಣ್ಣು. ಗಂಡು ಹೈಕಳು ಬೆಪ್ಪ ಗೌರೆ, ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ, ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಾಳು. ರೊಟ್ಟಿ ಊಟ ಉಣ್ಣಂಗಿಲ್ಲ, ಹಬ್ಬದೂಟ ತಳ್ಳಂಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಗಲ್ಲು ಗಲ್ಲೆನುತ್ತಾ ದೋಸ್ತಿ, ಗಲ್ಲು ಗಲ್ಲೆನುತ್ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನುತ್ತಾ. ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ. ಸೊ ಇದಾಗಿತ್ತು ನಮ್ಮ ಹಾಸನ ದರ್ಶನ. ಸೊ ನೀವು ಯಾರು ಇನ್ನೂ ದರ್ಶನ ಮಾಡಿಲ್ಲ ಅಂದರೆ ಬೇಗ ಹೋಗಿ ಅಮ್ಮನ ದರ್ಶನ ಮಾಡ್ಕೊಳ್ಳಿ. ತೆಗ್ದಿರೋದೇ ಬರೀ ಇನ್ನು ಸ್ವಲ್ಪ ದಿವಸಗಳಷ್ಟೇ. ಸೊ ಇಷ್ಟ ತನಕ ನಾನು ವೀಡಿಯೋ ನೋಡಿದ್ದೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಫ್ಯೂಚರ್ ವೀಡಿಯೋಸ್ ಚೆನ್ನಾಗಿ ಬರ್ತಾ ಇರುತ್ತೆ. ತಿರುಪತಿ ವೀಡಿಯೋ ಇನ್ನೊಂದು ರೆಡಿ ಆಗ್ತಾಯಿದೆ, ಅದ್ರ ಜೊತೆ ಮತ್ತೆ ಮೀಟ್ ಮಾಡೋಣ. ಥ್ಯಾಂಕ್ ಯು. ರವಿಚಂದ್ರನ್ ಸಾಂಗ್ ಹಾಕ್ಕೊಂಡು ಹೋಗ್ತಾ ಇರೋದೆ. ಯಾರು ಇಲ್ಲ ಇಲ್ಲಿ, ಕೊಟ್ಟ ಮಾತು ತಪ್ಪುವುದಿಲ್ಲ, ತಪ್ಪು ಎಂದು ಮಾಡೋದಿಲ್ಲ. Be alone to be happy, be happy to be alone. Be alone to be happy, be happy to be alone. Once upon a time. ಡ್ರೈವರ್ಗೆ ನಿದ್ದೆ ಬರಬಾರ್ದಲ್ಲಪ್ಪ, ಹಾಗಾಗಿ ಎಬ್ಬಿಸ್ತೀವಿ ಅಷ್ಟೇ, ಬೇರೇನಿಲ್ಲ. ಹೋಗಿ ಬನ್ನಿ, ಬಾಯ್.